ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವಾಗ ನಾನು ಮಂತ್ರಾಲಯ ಟು ಎಲ್ಲಿ ಹೋಗ್ತಾ ಇದ್ದೀವಿ? ಕಂಚಿ ಕಾಳಹಸ್ತಿಗ ಹೇಳ್ರಿ. ಈಗ ನಾವು ಕಾಳಹಸ್ತಿಗೆ ಹೋಗೋಕ್ಕೆ ಟ್ರೈನ್ಗೆ ಮತ್ತೆ ಬುಕ್ ಮಾಡಿದ್ದೀವಿ. ಈಗ ನಮ್ಮ ಟ್ರೈನ್ ಹೀಗಿದೆ. ನಾವೀಗ ಮಂತ್ರಾಲಯ ಟು ಕಾಳಹಸ್ತಿಗೆ ಹೋಗಬೇಕು. ಸೊ ಇಲ್ಲಿಂದ ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನೋಡ್ತಾ ಇರಿ ವಿಡಿಯೋನ. ಎಸ್, ಇವಾಗ ಟ್ರೈನ್ ಬಂತು. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಂದರೆ ಇದೇ ವ್ಲಾಗಲ್ಲೇ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ನಮ್ಮ ಟ್ರೈನ್ ಇದೆ ಬುಕ್ ಆಗಿರೋದು. ಇಲ್ಲಿಂದ ನಾವು ಕಾಳಹಸ್ತಿಗೆ ಹೋಗ್ತೀವಿ. ಅಲ್ಲಿಂದ ಏನೇನೆಲ್ಲ ಮಾಡ್ತೀವಿ ಅನ್ನೋದು ವ್ಲಾಗ್ ಆಗಿರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ. ನವಂಬರ್ ನೋಡಿ, ಸಿಕ್ಕಾಪಟ್ಟೆ ಚಳಿ ಇಲ್ಲಿ. ಎಸ್, ಬಾಯ್. ಇವಾಗ ನಾವು ರೆನೈಗುಂಟೆಯಿಂದ ಕಾಳಹಸ್ತಿಗೆ ಓಡ್ತಾ ಇದ್ದೀವಿ. ಇಲ್ಲಿಂದ ಮತ್ತೆ ಇನ್ನೊಂದು ಟ್ರೈನು ಒಂದು 1/2 ಅವರ್ ಇಲ್ಲ 1 ಅವರ್ ಇದೆ. ನೋಡ್ತಾ ಇರ್ಬೋದು, ರಾಣಿಗುಂಟೆ ಅಂತ ಇದೆ. ಇಲ್ಲಿಂದ ನಾವು ಈಗ ನೆಕ್ಸ್ಟು ಕಾಳಹಸ್ತಿ ಹೋಗ್ತಾ ಇದ್ದೀವಿ. ಇವಾಗ ನಾವು ಕಾಳಹಸ್ತಿ ಸ್ಟೇಷನಲ್ಲಿದ್ದೀವಿ. ಇಲ್ಲಿಂದ ಆಟೋನೋ ಇಲ್ಲ ಬಸ್ಸಿಗೆ ಹೋಗಿ ರೂಮ್ ಮಾಡ್ಕೊಂಡು ಹೊರಡಬೇಕು. ನಾನು ಮಾತಾಡೋದು ಕೇಳಿಸುತ್ತೆ ಇಲ್ವೋ ಗೊತ್ತಿಲ್ಲ. ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ, ಅಲ್ಲಿ ಕಾಳಹಸ್ತಿ ಅಂತ ಇದೆ ಅಲ್ವಾ. ಸೊ ಇವಾಗ ನಾವು ಶ್ರೀ ಕಾಳಹಸ್ತಿಲಿದ್ದೀವಿ. ಇಲ್ಲಿಂದ ಬ್ಯಾಗ್ ತಗೊಂಡು ಹೊರಡ್ತಾ ಇದ್ದೀನಿ. ನನ್ನ ಫೇಸ್ ತೋರಿಸ್ತಾ ಇಲ್ಲ ನಾನು, ಯಾಕಂದರೆ ನೈಟು ನಮ್ಮ ಜರ್ನಿ ಮಾಡಿ ಅವನ್ನೆಲ್ಲ ಮುಖಕ್ಕೆ ಏನೂ ತೊಳೆದಿಲ್ಲ. ಹಾಗಾಗಿ ನಾವೀಗ ಶ್ರೀ ಕಾಳಹಸ್ತಿ ಟೆಂಪಲಲ್ಲಿದ್ದೀವಿ. ಶ್ರೀ ಕಾಳಹಸ್ತಿಯಲ್ಲಿದ್ದೀವಿ. ನೋಡೋಣ, ಈಗ ಟೆಂಪಲ್ಗೆ ಹೋಗಬೇಕು. ನಾವೀಗ ಶ್ರೀ ಕಾಳಹಸ್ತಿ ತಿರುಮಲ ಜಿಲ್ಲಾ ನಾವು ಬಂದಿರೋ ದೇವಸ್ಥಾನ. టూ ఎంట్రన్స్ ఇది, రెండో గేట్ ఇది. ಅವರು ಎಲ್ಲ ನಮ್ಗೆ ఎక్స్ప్లెయిన్ ಮಾಡ್ತಾ ఇದ್ದಾರೆ. ఆఫీస్ ఇక్కడ ఉంటుంది. ఇక్కడ బుక్ చేసుకోవాలా. మెయిన్ ఎంట్రన్స్ కార్డు ఇస్తాడు రూము. విఐపి రూమ్. మీ ఫ్యామిలీకి ఇచ్చేది ఎవరు చేసేవారు? ఎవరు వాటర్ నీళ్ళు బాత్రూమ్ లేక వదిలేసారు కాబట్టి అక్కడ స్నానాలు చేసి క్లోజ్ చేసేసారు. ಇವಾಗ ನಾವು ಇದು ಹೆಸರೇ ಗೊತ್ತಾಗಲ್ಲ ನಮಗೆ. ಇಲ್ಲೆಲ್ಲೋ ರೂಮ್ ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ರೇಟ್ ಜಾಸ್ತಿ ಈ ಕಡೆ ಎಲ್ಲ. ನಮ್ಮ ರೂಮ್ ಟೂರ್ ತೋರಿಸ್ತೀನಿ ಆಮೇಲೆ. ನೋಡಿ, ನಮ್ಮ ರೂಮ್ ಈ ಥರ ಇದೆ. ಈ ಥರ ಇದ್ದೀನಿ ನಾನು. ಇಷ್ಟಕ್ಕೆ 2,000 ರೂಪಾಯಿ ಇಷ್ಟಕ್ಕೆ. ಎಸ್, ಇವಾಗ ಬೇಗ ಬೇಗ ರೆಡಿಯಾಗಿ ಸ್ನಾನ ಮಾಡಿಕೊಂಡು ಹೊರಟಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು. ಎಸ್, ಇವಾಗ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಈ ಥರ ರೆಡಿಯಾಗಿ ಎಲ್ಲರೂ ಹೊರಡ್ತಾ ಇದ್ದೀವಿ. ಅಮ್ಮ ನಾವಿದ್ದೀವಿ ಕಾಳಹಸ್ತಿಲಿ. ಹಾಯ್ ಮಾಡಿ. ಎಸ್, ನಾವಿದ್ದೀವಿ ಕಾಳಹಸ್ತಿಲಿ. ಈಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಬನ್ನಿ, ಈಗ ದೇವಸ್ಥಾನ ಎಲ್ಲ ಒಳಗಡೆ ಅಲೋಡ್ ಇಲ್ವಂತೆ. ಹೊರಗಡೆಯಿಂದನೇ ತೋರಿಸಿ ನಾನು ಯಾವ್ಯಾವ ಥರ ಎಲ್ಲ ಎಂಜಾಯ್ ಮಾಡ್ತೀವಿ, ಊಟ ಮಾಡ್ತೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ವ್ಯೂ ಕೂಡ ತೋರಿಸ್ತೀನಿ. ಎಸ್, ವೆಲ್ಕಮ್ ಬ್ಯಾಕ್. ಎಸ್, ಕಮ್. ನನ್ನ ಔಟ್ಫಿಟ್ ಈ ಥರ ಇದೆ. ಇದು ನಮ್ಮ ರೂಮ್.
ಎಸ್, ಇವಾಗ ಹೋಗೋಣ ಬನ್ನಿ. ಟೈಮ್ ಆಲ್ಮೋಸ್ಟ್ ಆಗೋಯ್ತು, 2 ಗಂಟೆ ಆಗೋಯ್ತು. ಇವಾಗ ಎಲ್ಲರೂ ರೆಡಿ. 2 ಗಂಟೆ ಆಗಿದೆ. ಬಾಯ್. ನಮ್ಮ ರೂಮ್ ಪಕ್ಕನೇ ಅಂದರೆ ಎದುರುಗಡೆನೇ ನಾವು ಟೆಂಪಲ್ನ ಬುಕ್ ಮಾಡಿದ್ವಿ. ಹಾಗಾಗಿ ಅಮೌಂಟು ಕೂಡ ಜಾಸ್ತಿ ಪೇ ಮಾಡಿ, ಅಂದರೆ ಅಜ್ಜಿಗೆ ಅಮ್ಮಂಗೆಲ್ಲ ವಾಕಬಲ್ ಆಗಬೇಕು, ತುಂಬ ದೂರ ನಡೆಯೋಕ್ಕಾಗಲ್ಲ ಅಂದ್ಬಿಟ್ಟು ನಿಯರ್ ಬೈ ದುಡ್ಡು ಹೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಿಯರ್ ಮಾಡ್ಕೊಂಡು ಹೋದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಫುಲ್ಲು ಟ್ಯಾನ್ ಆಗಿಬಿಟ್ಟಿದ್ದೆ ನಾನಂತರೂ. ಮಂತ್ರಾಲಯದಲ್ಲೇ ಸಿಕ್ಕಾಪಟ್ಟೆ ಆಗಿತ್ತು. ಈಗ ನಾವು ಮಂತ್ರಾಲಯ ಟು ಕಾಳಹಸ್ತಿಗೆ ಬಂದಿದ್ದೀವಿ. ಇಲ್ಲಿ ಈಗ ಸ್ಟೇ ಆಗಿ ಈಗ ನೀಟಾಗಿ ರೆಡಿಯಾಗಿ ಈಗೋ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ತುಂಬ ಅಂದರೆ ತುಂಬಾ ಹೊರಗಡೆ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ನಿಮಗೆ ಪೂಜೆ ಮಾಡೋ ಐಟಮ್ಸ್ ಎಲ್ಲ ಹೊರಗಡೆನೇ ಸಿಗುತ್ತೆ. ಮತ್ತು ಅಲ್ಲೆಲ್ಲ 5-6 ಗೋಪುರಗಳಿದ್ದಾವೆ. ಮತ್ತು ಅಲ್ಲೆಲ್ಲ ಮುಖ ನೋಡಿ ರೇಟೆಲ್ಲ ಹೇಳ್ತಾರೆ. ಸೊ ನೀವು ಸ್ವಲ್ಪ ಬಾರ್ಗಿನ್ ಮಾಡಿ ಪೂಜೆ ಐಟಮ್ಸ್ ಎಲ್ಲ ತೊಗೋಬೋದು. ಮತ್ತು ಬೆಂಗಳೂರಿಂದನೂ ಈ ಕಡೆ ಬಸ್ ಇದೆ. ತಿರುಪತಿ ನಿಯರ್ ಆಗುತ್ತೆ. ನಾವು ತಿರುಪತಿಗೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಎಕ್ಸ್ಪ್ರೆಸ್ ಬಸ್ ಇದೆ. ನಾವಿರೋದು ಆಂಧ್ರದಲ್ಲಿ ಇವಾಗ. ಸೊ ಹಾಗಾಗಿ ಮೇಲ್ಗಡೆ ಶಿವಪಾರ್ವತಿ ನೋಡೋದಕ್ಕೆ ಅದೇ ಮೇನು. ಇಲ್ಲೂ ಮೇನೆ ಬಂದಿದೆ ನಮ ಶಿವಾಯ ಅಂತ. ಶಿವರಾತ್ರಿಗೆಲ್ಲ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಒಳಗಡೆ ಫೋನ್ ಅಲ್ಲೋದೆಲ್ಲ ತರಕಾರಿ ಎಲ್ಲ ಸಿಗುತ್ತೆ. ಈಗ ಎಂಟ್ರೆನ್ಸ್ ಆಗಿದ್ದೀವಿ ದೇವಸ್ಥಾನ ಎದುರುಗಡೆ. ಇಲ್ಲೆಲ್ಲ ಶಾಪಿಂಗ್ ಮಾಡೋದು, ಕಾಯಿ ಹಣ್ಣು ಪೂಜೆ ಎಲ್ಲ ಇರುತ್ತೆ. ಎಲ್ಲ ಕರಿತಾ ಇರ್ತಾರೆ ನಿಮ್ಮನ್ನ, ಅಲ್ಲ ಬನ್ನಿ ಪೂಜೆ ಐಟಮ್ ತಗೊಳ್ಳಿ ಅಂತ. ಸೊ ಈಗ ಬಿಸ್ಲಿರೋದ್ರಿಂದ ಯಾವ್ದೇ ರೀತಿ ಆಸಕ್ತಿ ಇಲ್ಲ ನಮ್ಗೆ. ಫ್ಯಾಮಿಲಿ ಎಲ್ಲ ಇಲ್ಲಿ ಹೋಗ್ತಾ ಬರ್ತಾ ಇದೆ. ನೋಡಿ ಕೋಚಿ ನೋಡಿ, ತುಂಬಾ ಚೆನ್ನಾಗಿದೆ ನೋಡಕ್ಕೆ. ಸಿಕ್ಕಾಪಟ್ಟೆ ಬಿಸಿಲು ಅನ್ನೋದೇ ಕೂಡ ನೋಡಿ. ನಮ್ಮ ಅಜ್ಜಿ ಮತ್ತೆ ನಮ್ಮ ಮನೆಯವ್ರು ಬರ್ತಾ ಇದ್ದಾರೆ. ನೋಡಿ ಇಲ್ಲಿ ಎಷ್ಟು ನೋಡಿ, ಇಲ್ಲೊಂದು ಗೋಪುರ, ಇಲ್ಲೊಂದು ಗೋಪುರ, ಮತ್ತೆ ಅಲ್ಲೊಂದು ಗೋಪುರ. ಅಜ್ಜಿ ಮೊಮ್ಮಗ. ಇವಾಗ ಜಸ್ಟ್ ಎಲ್ಲ ದರ್ಶನ ಮುಗಿಸ್ಕೊಂಡು ಅಲ್ಲಿ ಫೋನ್ ಎಲ್ಲ ಅಲೌಡ್ ಇಲ್ಲ ಅಂತ ಹೇಳ್ತಾ ಇದ್ರು. ಬಟ್ ದುಡ್ಡು ಕೊಟ್ಟರೆ ಅಲೌಡ್ ಇದೆ ಅಂತೆ. ಬಟ್ ಅದು ನಮಗೆ ಲೇಟಾಗಿ ಗೊತ್ತಾಯಿತು. ಆ್ಯಂಡ್ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತೆ ಇನ್ನೊಂದು ರೌಂಡ್ ಹೋಗ್ತೀವಿ ಸಂಜೆ. ಅವಾಗ ನಾನು ಅಲ್ಲಿಂದ ಏನೇನು ತಗೊಂಡ್ರೆ ಅಂತೆ. ಎಲ್ಲಿದೆ ಅದು? ತಡೀರಿ ತೋರಿಸ್ತೀನಿ. ಫ್ಯಾನ್ ಹಾಕ್ರಿ. ಎಲ್ಲೋ ಇಟ್ಬಿಟ್ಟೆ. ಇವಾಗ ನಾನು ಆಮೇಲೆ ತೊಗೊಂಡಿದ್ದು ತೋರಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಆಮೇಲೆ ಮಾಡ್ತೀನಿ. ಈಗ ಸೀರೆ ಚೇಂಜ್ ಮಾಡಿ ಇವಾಗ ಆಮೇಲೆ ಮಾಡ್ತೀನಿ ಎಲ್ಲ ಗಜಿ. ನಾನು ಆಗಲೇ ಹೇಳಿದ್ನಲ್ಲ, ಇದನ್ನೇ ಹುಡುಕ್ತಾ ಇದ್ದೆ. ಸೊ ಇದೊಂದು ತೊಗೊಂಡೆ. ಇದೇ ದೇವ್ರನ್ನೇ ನಾವು ನೋಡೋಕೆ ಹೋಗಿದ್ದು. ಇದೊಂದು ಆ್ಯಂಡ್ ನಾನು ಸಿಂಪಲ್ಲಾಗಿ ಈ ಥರ ಸರ ತೊಗೊಂಡಿದ್ದೀನಿ. ಇನ್ನೊಂದು ಇವಾಗ 1-2 ಅವರ್ ರೆಸ್ಟ್ ಮಾಡಿ ಇವಾಗ ಈವ್ನಿಂಗ್ ಆಗಿದೆ. ಸೊ ಹೊರಗಡೆ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಹಾಕಿದ್ದಾರೆ. ನಾವು ಬಂದಿದ್ದು ಶಿವರಾತ್ರಿ ಟೈಮಲ್ಲಲ್ವಾ. ಸೊ ಶಿವರಾತ್ರಿ ಪ್ರಯುಕ್ತ ಎಲ್ಲ ಕಡೆ ಲೈಟಿಂಗ್ಸು, ಸಾಂಗ್ಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂಥರ ಊರು ಜಾತ್ರೆಗೆ ಬಂದಂಗಾಗಿತ್ತು. ನೋಡ್ತಾ ಇರ್ಬೋದು ನೋಡಿ, ಈ ಥರ ಲೈಟಿಂಗ್ಸ್ ಕಾಣಿಸ್ತಾ ಇದೆ. ಮೇಲ್ಗಡೆ ಶಿವ ಪಾರ್ವತಿ ತೋರಿಸಿದ್ನಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಾ ಇತ್ತು. ತೋರಿಸ್ತೀನಿ ರೀ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಆ್ಯಂಡ್ ಮತ್ತು ಅನ್ಫಾರ್ಚುನೇಟ್ಲಿ ಅಲ್ಲಿ ಹೋಗೋಕ್ಕಾಗಲಿಲ್ಲ. 7:30 8 ಗಂಟೆಗೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಮ್ಮ ಬೆಂಗಳೂರು ಥರ ಎಲ್ಲ ಬೇಗ 10 ಗಂಟೆವರೆಗೂ ದೇವಸ್ಥಾನ, 9 ಗಂಟೆವರೆಗೂ ಓಪನ್ ಮಾಡಲ್ಲ. 7:30 8 ಗಂಟೆ ಆಗ್ತಿದ್ದಂಗೆ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ ಲೈಟಿಂಗ್ಸ್ ಎಲ್ಲ ಕೆಲಸ ನಡೀತಾ ಇತ್ತು ಅಲ್ವಾ, ಹಾಗಾಗಿ ಸಿಕ್ಕಾಪಟ್ಟೆ ರಶ್ ಇತ್ತು ಕೂಡ. ಅಲ್ಲಿ ನೋಡಿ ಎಷ್ಟು ಜನ ಬಂದಿದ್ದರು. ಹಾಗಾಗಿ ಸ್ವಲ್ಪ ಕ್ರೌಡ್ ಅವಾಯ್ಡ್ ಮಾಡೋಕ್ಕೆ ಬೇಗ ಕ್ಲೋಸ್ ಮಾಡ್ತಾಯಿದ್ರು. ನಿಮಗೆ ಗೊತ್ತಿರುತ್ತೆ ಹಬ್ಬದ ಟೈಮಲ್ಲಿ ಎಲ್ಲರೂ ದೇವಸ್ಥಾನ ಸೇರ್ತಾರೆ ಅಂತ. ನೋಡಿ
ಓ ಆಯ್ತು. ತನ್ನ ಪ್ರಸಾದ ಇವಾಗ ಅನ್ನಪ್ರಸಾದ ಎಲ್ಲ ಮಾಡಿಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನಮಗಲ್ಲೆಲ್ಲೂ ಮೊಬೈಲ್ ಅಲೋಡೇ ಮಾಡಲಿಲ್ಲ, ಒಳಗಡೆ ದೇವಸ್ಥಾನ ತೋರ್ಸೋಕೆ ಆಗೋದೇ ಇಲ್ಲ. ಎಲ್ಲರೂ ಅಲ್ಲಿ ತುಂಬ ಜನ, ತಿರುಪತಿಲೆಲ್ಲ ಹೆಂಗೆ ಜನ ನಿಂತಿರ್ತಾರೋ ಮೇನ್ಗೆ ಆ ಥರ ಅಲ್ಲೆಲ್ಲ ನಿಂತ್ಕೊಂಡಿರ್ತಾರೆ. ಎಲ್ಲನೂ ತುಂಬ ಪ್ರೊಟೆಕ್ಟ್ ಮಾಡ್ತಾರೆ. ಯಾವುದೇ ರೀತಿ ಮೋರ್ ಓವರ್ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರಸಾದನೂ ಚೆನ್ನಾಗಿತ್ತು. ಹೊರಗಡೆ ಆ್ಯಂಬಿಯನ್ಸು ಸಖತ್ತಾಗಿತ್ತು. ಮಹಾಶಿವರಾತ್ರಿಗಂತೂ ನೆಕ್ಸ್ಟ್ ಲೆವೆಲ್ ಮಾಡಿದರು. ನಮಗಂತೂ ದಿನಾನೇ ಇರಲಿಲ್ಲ, ಒಂದೊಂದೇ ಕಳೆದೋಗ್ಬಿಡ್ತು. ಒನ್ ಡೇ ಮಂತ್ರಾಲಯ, ಒನ್ ಡೇ ಕಾಳಹಸ್ತಿ, ಆಮೇಲೆ ಅಲ್ಲಿಂದ ಅಲ್ಲಿಗೆ ನಮ್ಮ ಅಮ್ಮಂಗೆ ಬೆಳಗ್ಗೆಯಿಂದ ಟೀ ಇಲ್ಲ, ಟೀ ಕುಡಿಯೋಕೆ ಇನ್ನಂತಗ ಅಂತ ಕೊಟ್ಟ. ನಾವು ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಈಗ ನೈಟ್ 3 ಗಂಟೆಗೆ ಟ್ರೈನ್ ಇತ್ತು. 3 ಗಂಟೆಗೆ ಟ್ರೈನ್ ಇದೆ ನಮ್ಮದು. ಈಗ ಅಲ್ಲಿವರೆಗೂ ರೆಸ್ಟ್ ಮಾಡಿ ನೈಟ್ 2 ಗಂಟೆಗೆಲ್ಲ ಚೆಕ್ಔಟ್ ಆಗಬೇಕು. ಚೆಕ್ಔಟ್ ಆಗಿ ಅಲ್ಲಿಂದ ಕಾಂಚಿಗೆ ಇನ್ನೂ 1 ಅವರ್ಗೆ ಮತ್ತೆ ಇನ್ನೊಂದು ಟ್ರೈನ್ ಇದೆ. ಅಲ್ಲಿಂದ ಹೋಗಿ ಆಮೇಲೆ ಸಿಗ್ತೀವಿ. ಬಾಯ್, ಗುಡ್ ನೈಟ್. ಕಾಳಹಸ್ತಿಲಿ ಅಷ್ಟೊಂದು ವೀಡಿಯೋಸು ಫೋಟೋಸ್ ತಗೊಳಕ್ಕಾಗಲಿಲ್ಲ. ಮಂತ್ರಾಲಯದಲ್ಲಿ ಫುಲ್ ಫ್ರೀಯಾಗಿ ಫೋಟೋಸ್ ಎಲ್ಲ ತಗೊಂಡ್ವಿ. ಇಲ್ಲಿ ಸ್ವಲ್ಪ ಆಗಲಿಲ್ಲ, ಒಳಗಡೆ ಮೊಬೈಲ್ ಇಲ್ಲ ಅಂದ್ಕೊಂಡು ನಾವು ಮೊಬೈಲೇ ತಗೊಂಡು ಹೋಗಲಿಲ್ಲ. ಸೊ ಇವ್ರಿಗೆ ಕ್ಯಾಪ್ಚರ್ಸ್ ಮಾಡಿ ಇಟ್ಟಿದ್ದೀವಿ. ಸೊ ಅದನ್ನು ನೋಡಿ ಅಷ್ಟೇ ಇರೋದು ನಮಗೆ ಕ್ಯಾಪ್ಚರ್ಸ್. ಅಜ್ಜಿ ಸ್ವಲ್ಪ ಸೆಂಟ್ರಲ್ ಡಿಸ್ಟರ್ಬ್ ಆಗ್ತದೆ, ಇಲ್ಲಿ ಹೋಗಿದ್ದಾರೆ ಅವರೆಲ್ಲ ಇಲ್ಲಿ. ಓಕೆ ಬಾಯ್, ಗುಡ್ ನೈಟ್.